ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 31ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಈ ದಿನ ಇದೆ. ಅಂದರೆ ಶುಕ್ಲ ಪಕ್ಷದ ದ್ವಿತೀಯ ಇದು ಈ ದಿನ ಅಪರಾಹ್ನ 4 ಗಂಟೆ 5 ನಿಮಿಷದವರೆಗೆ ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 56 ನಿಮಿಷದವರೆಗೆ ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ಅಪರಾಹ್ನ 3 ಗಂಟೆ 32 ನಿಮಿಷದವರೆಗೆ ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 36 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 42 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 30 ನಿಮಿಷದಿಂದ ಸಂಜೆ 4 ಗಂಟೆ 57 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 3 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 39 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 56 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 1 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 46 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 18 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಪ್ರೇಮಿಗಳಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ಹಾಗೆ ಈ ಶುಕ್ರ ಸೌಂದರ್ಯಕ್ಕೆ, ಆಡಂಬರಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸೌಂದರ್ಯ ಪ್ರಜ್ಞೆಯ ಬಗ್ಗೆ ಎಲ್ಲರಿಗೂ ಕೂಡ ಒಂದು ರೀತಿಯ ಕಾಳಜಿ ಇರುವಂಥದ್ದು. ಇನ್ನು ಇದೇ ಶುಕ್ರ ಗೃಹವನ್ನು, ವಾಹನವನ್ನು, ಸಂಗೀತವನ್ನು, ನೃತ್ಯವನ್ನು, ಹಾಗೆ ದ್ರವ್ಯವನ್ನು, ಹಣಕಾಸನ್ನು ವಿಶೇಷವಾಗಿ ಪ್ರತಿನಿಧಿಸುವಂಥವನು. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ
ತುಂಬ ಲಾಭವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇರುತ್ತೆ. ಜೊತೆಗೆ ಈ ದಿನ ಮನೆ ಆಗಲಿ ವಾಹನದಿಂದಾಗಲಿ ಸೌಕರ್ಯಗಳು ಕೂಡ ಕೆಲವರಿಗೆ ಅದ್ಭುತವಾಗಿ ಇರುತ್ತೆ. ಹಾಗಾಗಿನೇ ಈ ಶುಕ್ರ ನಿಮಗೆ ಉತ್ತಮವಾದಂಥ ಫಲವನ್ನು ನಿಮ್ಮ ವ್ಯವಹಾರಗಳಿಂದ, ನಿಮ್ಮ ಸ್ವಂತ ಬಿಸ್ನೆಸ್ಸಿಂದ, ನಿಮ್ಮ ಉದ್ಯೋಗದಿಂದ ಕೊಡುವಂಥವನು. ಆದರೆ ಕೆಲವು ರಾಶಿಯವರಿಗೆ ಈ ಶುಕ್ರನ ಸ್ಥಾನ ಬದಲಾವಣೆ ಏನಿದೆ ಅದು ಮಿಶ್ರ ಫಲವನ್ನು ತರುವಂಥದ್ದು ಇದೆ. ಅದನ್ನು ಮುಂದೆ ನೋಡೋಣ. ಯಾವ ಯಾವ ರಾಶಿಯವರಿಗೆ ಶುಕ್ರನಿಂದ ಈ ದಿನ ಯಾವ ರೀತಿಯ ಫಲಿತಾಂಶಗಳಿರುತ್ತೆ ಅನ್ನುವಂಥ ಒಂದು ವಿಚಾರವನ್ನು. ಇನ್ನು ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10:37 ಬೆಳಿಗ್ಗೆ 11:35 ಹಾಗೆ ಸಂಜೆ 5:22 ಸಂಜೆ 6:20 ಇನ್ನು ರಾತ್ರಿ 12:33 ರಾತ್ರಿ 1:35 ಗುರುಹೋರ ಇರುವಂಥ ಸಮಯ. ಹಾಗಾಗಿ ಈ ದಿನ ಬೆಳಗಿನ ಅವಧಿಯಲ್ಲಿ ಗುರುಹೋರ ಇರುವಂಥದ್ದು ರಾಹುಕಾಲದಲ್ಲಿ ಇರುತ್ತೆ. ಹಾಗಾಗಿನೇ ಈ ಗುರುಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂಥ ಶನಿಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಅದ್ಭುತವಾದಂಥ ಪ್ರಗತಿ ಇದೆ, ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಹಾಗೆ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ ನಿಮ್ಮ ಸ್ಥಿರಾಸ್ತಿಯ ವಿಚಾರ ಯಾವುದೇ ಒಂದು ತಂಟೆ ತಕರಾರುಗಳಲ್ಲಿ ನ್ಯಾಯಾಲಯದಲ್ಲಿ ಈ ಪ್ರಕರಣಗಳೇನಾದರೂ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ಈ ದಿನ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 9:39 ಬೆಳಿಗ್ಗೆ 10:37 ಹಾಗೆ ಅಪರಾಹ್ನ 4:24 ಅಪರಾಹ್ನ 5:22 ಹಾಗೆ ರಾತ್ರಿ 11:30 ರಾತ್ರಿ 12:33 ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಫೇವರಬಲ್ ಆಗಿದೆ, ಬಹಳ ಚೆನ್ನಾಗಿದೆ, ಅತ್ಯುತ್ತಮ ಫಲಿತಾಂಶವನ್ನು ಕೊಡುವಂಥದ್ದು. ಅದರಲ್ಲೂ ದ್ರವ ಪದಾರ್ಥಗಳನ್ನು ಯಾರು ವ್ಯವಹಾರ ಮಾಡ್ತಾರೆ, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ಈ ದಿನ ಅದ್ಭುತವಾದಂಥ ಯಶಸ್ಸಿದೆ, ಒಳ್ಳೆಯ ಲಾಭ ಇದೆ. ಹಾಗೆ ಈ ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಈ ದಿನ ಉತ್ತಮವಾದಂತಹ ಒಂದು ಪ್ರಗತಿದಾಯಕವಾದಂತಹ ಲಾಭಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಯಾಣದಲ್ಲಾಗಲಿ ಅಥವಾ ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸಹಕಾರಗಳನ್ನು ನಿರೀಕ್ಷೆ ಮಾಡುವಂಥ ವಿಚಾರಗಳಾಗಲಿ ಇದ್ದರೆ ಅದನ್ನು ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಈ ದಿನ ಇರುವಂಥ ರವಿಹೋರ ನಿಮಗೆ ಅನ್ಫೇವರಬಲ್ ಆಗಿದೆ. ಇನ್ನು ರಾಜಕಾರಣಿಗಳು ಈ ರವಿಹೋರದಲ್ಲಿ ಯಾವುದೇ ರೀತಿಯ ಹೊಸ ಕೆಲಸಗಳಿಗೆ ಕೈ ಹಾಕಬೇಡಿ, ಪ್ರಯಾಣವನ್ನಾಗಲಿ ಪ್ರವಾಸವನ್ನಾಗಲಿ ಕೈಗೊಳ್ಳಬೇಡಿ. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳು ಕೂಡ ಈ ದಿನ ಫಲಿತಾಂಶ ಅಷ್ಟಕ್ಕಷ್ಟೇ ಕೊಡುವಂಥದ್ದು. ಹಾಗಾಗಿ ಈ ದಿನ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮುಂದುವರಿಸಬೇಡಿ, ಆದರೆ ಭಗವಂತನ ಆರಾಧನೆಯನ್ನು ಮಾತ್ರ ಬಿಡಬೇಡಿ. ಹಾಗಾಗಿ ಈ ದಿನ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 5:43 ಬೆಳಿಗ್ಗೆ 6:46 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:30 ಇನ್ನು ರಾತ್ರಿ 7:22 ರಾತ್ರಿ 8:24 ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಯನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅಂಥೇಳಿ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು, ಪಂಚಾಂಗವನ್ನು ನೋಡಬೇಕು, ಶ್ರವಣ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು, ಹಾಗೆ ಉದ್ದೇಶಿತ ಗುರಿಯನ್ನು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡುವಂಥ ಪ್ರಯತ್ನಗಳೇನಿದೆ ಅದೆಲ್ಲವೂ ಕೂಡ ಶುಭ ಮುಹೂರ್ತದಲ್ಲಿ ಆರಂಭ ಆಗಲಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇದೆ. ಈ ದಿನ ಶ್ರೀ ವಾಸವಿ ಅಗ್ನಿಪ್ರವೇಶ ಆಗಿರುವಂಥ ದಿನ. ಕನ್ಯೆಯಾಗಿದ್ದಂಥ ವಾಸವಿ ಯಾಕಾಗಿ ಅಗ್ನಿಪ್ರವೇಶವನ್ನು ಮಾಡಬೇಕಾಯಿತು, ಈ ಅಗ್ನಿಪ್ರವೇಶ ಮಾಡಿದ ಸಂಕೇತವಾದರೂ ಏನು ಅನ್ನುವಂಥ ವಿಚಾರಗಳನ್ನು ಮುಂದೆ ತಿಳಿಯೋಣ. ಹಾಗೆ ನಾಳೆಯ ದಿನ ಈ ತದಿಗೆಯ ತಿಥಿ ಮಧ್ಯಾಹ್ನ 2:18 ಇರುತ್ತೆ. ನಂತರ ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಹಾಗಾಗಿ ಈ ನಾಳೆಯ ಚತುರ್ಥಿಯನ್ನು ಕುಂದ ಚತುರ್ಥಿ ಅಂತ ಹೇಳಿ ಕರೀತಾರೆ. ಇದು ಬಹಳ ವಿಶೇಷವಾಗಿರುವಂಥ ಒಂದು ಚತುರ್ಥಿಯ ತಿಥಿ. ಇದು ಇಲ್ಲಿ
ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯನ್ನು ವರದ ಕುಂದ ಚತುರ್ಥಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಈ ಚತುರ್ಥಿಯನ್ನು ತಿಲತ್ ಚತುರ್ಥಿ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನು ಕುಂದ ಚತುರ್ಥಿ ಅಂತ ಹೇಳಿ ಕರೀತಾರೆ. ಕೆಲವರು ವಿನಾಯಕ ಚತುರ್ಥಿ ಅನ್ನುವಂಥ ಹೆಸರಿನಿಂದ ಕೂಡ ಕರೆಯುವಂಥದ್ದು ಇದೆ. ಈ ದಿನ ಗಣಪತಿಯನ್ನು ಆರಾಧನೆ ಮಾಡುವಂಥ ದಿನ. ಹಾಗೆ ವರದ ಚತುರ್ಥಿ ಪ್ರಪಂಚದ ಎಲ್ಲ ಸಂತೋಷಗಳನ್ನು ಕೂಡ ಗಣಪತಿಯ ಭಕ್ತರಿಗೆ ಪ್ರಸಾದಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಇಲ್ಲಿ ವರದ ಅಂತ ಹೇಳಿದ್ರೆ ವರ ಅನ್ನುವಂಥ ಅರ್ಥ, ಇಲ್ಲಿ ಗಣಪತಿ ಆಶೀರ್ವಾದ ಅನ್ನುವಂಥ ಒಂದು ಅರ್ಥ. ಹಾಗಾಗಿನೇ ಇಲ್ಲಿ ಗಣಪತಿ ಆಶೀರ್ವಾದವನ್ನು ಪ್ರತಿನಿಧಿಸುವಂಥ ವರದ ಗಣಪತಿಯ ಪೂಜೆಯನ್ನು ಈ ದಿನ ನೆರವೇರಿಸುವಂಥದ್ದು ಇದೆ. ಇನ್ನು ಭಗವಾನ್ ಗಣಪತಿಯನ್ನು ವರದ ಅನ್ನುವಂಥ ಹೆಸರಿನಿಂದಲೂ ಕೂಡ ಸಂಬೋಧಿಸ್ತಾರೆ. ಏಕೆಂದರೆ ಅವನು ಯಾವಾಗಲೂ ಕೂಡ ತನ್ನ ಭಕ್ತರನ್ನು ಸಂತೋಷದಿಂದ ಸಮೃದ್ಧಿಯಿಂದ ಆಶೀರ್ವದಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ವರದ ಗಣಪತಿ ಜೀವನದಲ್ಲಿ ಬಂದಿರುವಂಥ ವಿಘ್ನಗಳನ್ನು ನಿವಾರಣೆ ಮಾಡುತ್ತೆ. ಇನ್ನು ವ್ಯಕ್ತಿಯಲ್ಲಿರುವಂಥ ಭಯವನ್ನು ಇದು ನಿವಾರಿಸುತ್ತೆ. ಇನ್ನು ಚತುರ್ಥಿ ತಿಥಿ ಗಣೇಶನ ಪೂಜೆಗೆ ವಿಶೇಷವಾಗಿ ಮಹತ್ವದ್ದಾಗಿದೆ. ಆದ್ದರಿಂದಲೇ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಇನ್ನು ವಿನಾಯಕ ಚತುರ್ಥಿಯನ್ನು ಭಾದ್ರಪದ ಮಾಸದಲ್ಲಿ ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಈ 4ನೆಯ ತಿಥಿ ಏನಿದೆ, ಚತುರ್ಥಿಯ ತಿಥಿ, ಇದು ವಿಶೇಷವಾಗಿ ಗಣಪತಿಯ ಪೂಜೆಗೆ ಮೀಸಲಾಗಿ ಇರುವಂಥದ್ದು. ಹಾಗೆ ಈ ಚತುರ್ಥಿಯ ಹಬ್ಬವನ್ನು ಪ್ರತಿ ತಿಂಗಳು ಕೂಡ ಚತುರ್ಥಿಯ ತಿಥಿಯೆಂದು ಸಂಕಷ್ಟಹರ ಗಣಪತಿಯ ವ್ರತ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಹಾಗೆ ಈ ಶುಕ್ಲ ಪಕ್ಷದ ಚತುರ್ಥಿಯನ್ನು ವರದ ವಿನಾಯಕ ಚತುರ್ಥಿ ಅಂತ ಹೇಳಿ ಕರೆದರೆ, ಇಲ್ಲಿ ಚಂದ್ರೋದಯ ವ್ಯಾಪಿನಿಯಾದಂತಹ ಚತುರ್ಥಿಯ ದಿನ ಶ್ರೀ ಗಣಪತಿಯನ್ನು ಪೂಜೆ ಮಾಡುವಂಥದ್ದು ಅತ್ಯಂತ ಮಂಗಳಕರ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಈ ವರದ ಕುಂದ ಚತುರ್ಥಿಯ ಮುಹೂರ್ತ ಇರುವಂಥದ್ದು ಫೆಬ್ರವರಿ 1ನೇ ತಾರೀಕು ಶನಿವಾರದಂದು ಇದನ್ನು ಆಚರಣೆ ಮಾಡ್ತಾರೆ. ಹಾಗೆ ಚತುರ್ಥಿಯ ತಿಥಿ ಆರಂಭ ಆಗುವಂಥದ್ದು ಶನಿವಾರ ಫೆಬ್ರವರಿ 1ನೇ ತಾರೀಕು ಬೆಳಿಗ್ಗೆ 11:37 ಆರಂಭ ಆಗುತ್ತೆ. ಹಾಗೆ ಚತುರ್ಥಿ ತಿಥಿ ಅಂತ್ಯ ಆಗುವಂಥದ್ದು ಫೆಬ್ರವರಿ 2ನೇ ತಾರೀಕು ಭಾನುವಾರ ಬೆಳಿಗ್ಗೆ 9:13 ಅಂತ್ಯವಾಗುತ್ತೆ. ಇನ್ನು ಈ ಕುಂದ ಚತುರ್ಥಿಯ ಪೂಜಾ ವಿಧಾನ ಬಹಳ ವಿಶೇಷವಾಗಿ ನೀವು ಗಮನಿಸಬೇಕು. ಏಕೆಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ವಿಘ್ನಗಳು ನಿವಾರಣೆಯಾಗುತ್ತೆ. ಹಾಗೆ ಉತ್ತರೋತ್ತರ ಜೀವನದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇದು ಸಾಧ್ಯ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಕುಂದ ಗಣಪತಿಯ ಚತುರ್ಥಿಯನ್ನು ಬಹಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಇಲ್ಲಿ ಈ ವರದ ಕುಂದ ಚತುರ್ಥಿಯ ದಿನ ಭಗವಾನ್ ಗಣಪತಿಯನ್ನು ತುಂಬ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡ್ತಾರೆ. ಚತುರ್ಥಿಯ ತಿಥಿ ಉಪವಾಸಕ್ಕೆ ಆಚರಿಸಬೇಕಾದಂತಹ ವಿಧಿವಿಧಾನಗಳನ್ನು ಚತುರ್ಥಿ ತಿಥಿಯ ಮೊದಲು ಅನುಸರಣೆ ಮಾಡಬೇಕು. ಇಲ್ಲಿ ಪೂಜೆಯ ದಿನ ಅಂದರೆ ಚತುರ್ಥಿ ತಿಥಿಯಂದು ಬೆಳಗ್ಗೆ ಬೇಗ ಎದ್ದು ಗಣಪತಿಯನ್ನು ಈ ದಿನ ಆರಾಧನೆ ಮಾಡಬೇಕು. ಹಾಗೆ ಪ್ರಾತಃ ವಿಧಿವಿಧಾನಗಳನ್ನು ಮುಗಿಸಿಕೊಂಡು ನಂತರ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಿ ಆ ದಿನ ಗಣೇಶನ ನಾಮವನ್ನು ಜಪ ಮಾಡ್ತಾ ಇರಬೇಕು. ವಿಶೇಷ ಮಹತ್ವದ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು. ಇನ್ನು ಚತುರ್ಥಿಯ ಪೂಜೆ ನಡೆಯುವಂತಹ ಸ್ಥಳದಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಗಣೇಶನಿಗೆ ಅಕ್ಷತೆಯನ್ನು, ಹೂವಿನ ಹಾರವನ್ನು, ಹಾಗೆ ಸುಗಂಧ ಧೂಪ ದೀಪಗಳನ್ನು ಅರ್ಪಿಸಬೇಕು. ಅದರಲ್ಲೂ ವಿಶೇಷವಾಗಿ ಗಣಪತಿಗೆ ದೂರ್ವೆಯನ್ನು ಅಂದರೆ ಗರಿಕೆಯನ್ನು ಸಮರ್ಪಣೆ ಮಾಡಿದ್ರೆ ಬಹಳ ಬೇಗ ಪ್ರಸನ್ನ ಆಗ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನದ ಪೂಜೆ ಬಹಳ ವಿಶೇಷ ರೀತಿಯಲ್ಲಿ ಇರಬೇಕು. ಗಣಪತಿಗೆ ಷೋಡಶೋಪಚಾರ ಪೂಜೆಗಳನ್ನು ನಡೆಸಬೇಕು. ಇನ್ನು ಈ ದಿನ ಗಣಪತಿಯ ಪೂಜೆಯನ್ನು ಮನೆಯಲ್ಲೇ ಮಾಡುವಂಥವರು ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಗಮನಿಸಬೇಕು. ಈ ದಿನ ನೀವು ಅಂದರೆ ಈ ಚತುರ್ಥಿಯ ದಿನ ಬೆಳಗ್ಗೆ ಗಣಪತಿಯ ಪೂಜೆಗಾಗಿ ಒಂದು ಮಂಟಪವನ್ನು ಸಿದ್ಧತೆ ಮಾಡಿಕೊಳ್ಬೇಕು. ಮನೆಯನ್ನು ಮೊದಲು ಗಂಗಾ ಜಲದಿಂದ ಒರೆಸಬೇಕು. ಹಾಗೆ ಮನೆಯನ್ನು ಶುದ್ಧೀಕರಿಸಬೇಕು. ಇದನ್ನು ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸಿರುವಂಥದ್ದಿದೆ. ಇನ್ನು ಗಣಪತಿಯ ವಿಗ್ರಹವನ್ನಾಗಲಿ ಅಥವಾ ಗಣಪತಿಯ ಫೋಟೋವನ್ನಾಗಲಿ ಶುದ್ಧೀಕರಿಸಿ ಆ ಮಂಟಪದ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಇನ್ನು ಗಣಪತಿಯನ್ನು ಈ ದಿನ ಗರಿಕೆಯಿಂದ ಪೂಜೆ ಮಾಡಬೇಕು. ಹಾಗೆ ಪ್ರತಿ ಗರಿಕೆಯನ್ನು ಸಮರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡ್ತಾ ಇರಬೇಕು. ನಂತರ ನೀವು ಗಣಪತಿಯನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಪಂಚೋಪಚಾರವನ್ನು ಮಾಡಬೇಕು. ಮಹಾ ಮಂಗಳಾರತಿ ನೈವೇದ್ಯ ಸಮರ್ಪಣೆ ಕೂಡ ಆಗಬೇಕಾಗತ್ತೆ. ಹಾಗಾಗಿ ಈ ದಿನ ಕರ್ಪೂರವನ್ನು
ತುಪ್ಪದ ದೀಪವನ್ನು ಹಚ್ಚಬೇಕು. ಅದರಲ್ಲೂ ಮಂಗಳಾರತಿ ಮಾಡುವಂತಹ ಸಮಯದಲ್ಲಿ ತುಪ್ಪದ ದೀಪಗಳಿಂದ ಮಾಡಿದ್ರೆ ಬಹಳ ಬೇಗ ಪ್ರಸನ್ನಳಾಗೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಈ ದಿನ ಗಣಪತಿಗೆ ಪೂಜೆಯ ನಂತರದಲ್ಲಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಅದರಲ್ಲೂ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದಂತಹ ಚಿಗಳಿಯನ್ನು ನೈವೇದ್ಯ ರೂಪದಲ್ಲಿ ಇಡಬೇಕು. ಹಾಗೆ ಈ ದಿನ ನೈವೇದ್ಯ ಮಾಡಿದಂತಹ ಪ್ರಸಾದವನ್ನು ಎಲ್ಲರಿಗೂ ಹಂಚಿ ತಾವು ಕೂಡ ಇದನ್ನು ಸ್ವೀಕರಿಸಬೇಕು. ಹಾಗಾಗಿ ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ, ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಬರದೇ ಇರಲಿ ಅಂತ ಹೇಳಿ ಗಣಪತಿಯನ್ನ ಈ ಸಂದರ್ಭದಲ್ಲಿ ಆರಾಧನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಕೆಲವರು ಈ ದಿನ ಉಪವಾಸ ವ್ರತವನ್ನು ಅನುಸರಣೆ ಮಾಡುವಂಥದ್ದು ಇದೆ. ಇನ್ನು ಯಾರಿಗೆ ದೇಹ ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ನಿರ್ಜಲ ಉಪವಾಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅಂಥವರು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬಹುದು. ಹಣ್ಣು ಹಂಪಲುಗಳನ್ನು ಈ ದಿನ ನೀವು ಸ್ವೀಕರಿಸಬಹುದು. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಸತ್ಪಾತ್ರರಿಗೆ, ಸದ್ಬ್ರಾಹ್ಮಣರಿಗೆ ಫಲಪುಷ್ಪಗಳನ್ನು ದಾನ ಮಾಡುವಂಥದ್ದನ್ನು ಮರಿಬೇಡಿ. ಇದು ಪೂಜೆ ಪರಿಪೂರ್ಣವಾಗಿ ಸಂಪನ್ನ ಆಗುತ್ತೆ. ಜೊತೆಗೆ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಬಯಕೆಗಳು ಕೂಡ ನೀವು ಮತ್ತೊಮ್ಮೆ ನಿವೇದನೆ ಮಾಡಿಕೊಳ್ಳುವಂಥ ಸಂದರ್ಭ ಒದಗಿ ಬರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿ ಸಂತೋಷವನ್ನು, ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಗಣಪತಿಯನ್ನು ನಂಬಿ ಪೂಜೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ಕುಂದ ಚತುರ್ಥಿಯ ಕಥೆ ಏನಿದೆ ಇದನ್ನು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕು, ಕಥಾ ಶ್ರವಣ ಮಾಡಬೇಕು. ಹಾಗಾಗಿ ನಿಮಗೆ ಪೂಜಾ ಫಲ ಸಂಪೂರ್ಣವಾಗಿ ಪ್ರಾಪ್ತಿಯಾಗಬೇಕಿದ್ರೆ ಈ ದಿನ ಚತುರ್ಥಿಯ ಕಥೆಯನ್ನು ನೀವು ಕೇಳಿಸ್ಕೊಳ್ಬೇಕು. ಕೆಲವು ಕಥೆಗಳು ಗಣಪತಿಯ ಜನ್ಮಕ್ಕೆ ಸಂಬಂಧಪಟ್ಟಿದ್ರೆ, ಇನ್ನು ಕೆಲವು ಕಥೆಗಳು ಗಣಪತಿಯ ತನ್ನ ಭಕ್ತರನ್ನ ಮನಃಪೂರ್ವಕವಾಗಿ ಆಶೀರ್ವದಿಸುವ ಮೂಲಕ ಗಣಪತಿಯ ಕೃಪೆಗೆ ಪಾತ್ರವಾಗುವಂಥ ಕಥೆಗಳು ಕೂಡ ಇದೆ. ಹಾಗಾಗಿನೇ ಬಹಳ ವಿಶೇಷ ರೀತಿಯಲ್ಲಿ ಗಣಪತಿಯ ಈ ಕುಂದ ಚತುರ್ಥಿಯ ಕಥಾ ವಿವರವನ್ನು ನೀವು ಕೇಳಿಸ್ಕೊಳ್ಬೇಕು. ಶಿವಪುರಾಣದ ಪ್ರಕಾರ ಗಣಪತಿ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಲ್ಲಿ ಜನಿಸಿದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಗಣಪತಿಯ ಜನ್ಮದಿನ ಯಾವತ್ತು ಅಂತ ಹೇಳಿದ್ರೆ ಅದು ಶುಕ್ಲ ಪಕ್ಷದ ಚತುರ್ಥಿಯ ದಿನ. ಇನ್ನು ಗಣಪತಿಗೆ ವಿಶೇಷ ಪೂಜೆಗಳನ್ನು ಈ ದಿನ ಆಯೋಜನೆ ಮಾಡುವಂಥದ್ದು ಇದೆ. ಒಂದು ನಂಬಿಕೆಯ ಪ್ರಕಾರ ಒಮ್ಮೆ ಪಾರ್ವತೀ ದೇವಿ ಸ್ನಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಒಳಗೆ ಬರಬಾರದು ಅಂತ ಹೇಳಿ ಖಚಿತಪಡಿಸಿಕೊಳ್ಳಿಕ್ಕಾಗಿ ಒಂದು ಮಗುವನ್ನು ಸೃಷ್ಟಿ ಮಾಡಿ ಬಾಗಿಲಿನಲ್ಲಿ ಕಾವಲುಗಾರನನ್ನಾಗಿ ನೇಮಿಸ್ತಾಳೆ. ಅಂದರೆ ಯಾರೇ ಬಂದರೂ ಕೂಡ ಈ ಸ್ನಾನದ ಗೃಹಕ್ಕೆ ಬಿಡಬೇಡ, ಒಳಗೆ ಯಾರೂ ಬರಬಾರದು ಅನ್ನುವಂಥ ಒಂದು ಕಟ್ಟಪ್ಪಣೆಯನ್ನು ಮಾಡಿರ್ತಾಳೆ. ಹಾಗೆ ತಾಯಿ ಪಾರ್ವತಿ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೊರಗೆ ಹೋಗಿದ್ದಂತಹ ಶಿವ ಆ ಸಂದರ್ಭದಲ್ಲಿ ಮನೆಗೆ ವಾಪಸ್ಸು ಬರ್ತಾನೆ. ಆಗ ಪಾರ್ವತಿ ದೇವಿಯ ಆದೇಶದಂತೆ ಆ ಮಗು ಪರಶಿವನನ್ನು ತಡೆದು ಬಿಡುತ್ತೆ. ಆತನನ್ನು ಕೂಡ ಹೊರಗೆ ಹೋಗಲಿಕ್ಕೆ ಬಿಡಲ್ಲ ಅದು. ಇದರಿಂದ ಶಿವ ತನ್ನ ತಾಳ್ಮೆಯನ್ನು ಕಳ್ಕೊಳ್ತಾನೆ. ನೆನ್ನೆ ಮೊನ್ನೆಯವರೆಗೂ ಇಲ್ಲದೆ ಇದ್ದಂತಹ ಬಾಲಕ ಈ ದಿನ ನನ್ನನ್ನೇ ತಡೆಯುವಷ್ಟನಾದನಲ್ಲ ಅಂತ ಹೇಳಿ ಕೋಪದಿಂದ ಅವನು ಉದ್ದಟತನ ತೋರಿದಂತಹ ಮಗುವಿನ ಶಿರವನ್ನು ಕತ್ತರಿಸ್ಬಿಡ್ತಾನೆ. ಇದನ್ನು ಸ್ನಾನ ಮಾಡಿ ಮುಗಿಸಿ ಬಂದಂತಹ ಪಾರ್ವತಿ ನೋಡ್ತಾಳೆ, ತುಂಬ ದುಃಖ ಆಗತ್ತೆ. ಹಾಗಾಗಿ ತಾನೇ ಸೃಷ್ಟಿ ಮಾಡಿರುವಂತಹ ಮಗುವನ್ನು ತನ್ನ ಪತಿ ಪರಶಿವನೇ ಕೊಂದು ಬಿಟ್ಟನಲ್ಲ ಅಂತ ಹೇಳಿ ಪಶ್ಚಾತ್ತಾಪವನ್ನು ಪಡ್ತಾಳೆ. ಆ ಸಂದರ್ಭದಲ್ಲಿ ಪಾರ್ವತಿಗೆ ತುಂಬ ನೋವಾಗಿರುತ್ತೆ, ದುಃಖ ಆಗಿರುತ್ತೆ. ಇಲ್ಲಿ ಮಗುವಿಗೆ ಜೀವವನ್ನು ಮರಳಿ ಕೊಡಬೇಕು ಅಂತ ಹೇಳಿ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಭಗವಾನ್ ಶಿವ ತನ್ನ ಗಣಗಳಿಗೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಯಾವುದೇ ಮನುಷ್ಯ ಇರಲಿ, ಯಾವುದೇ ಪ್ರಾಣಿ ಜೀವಂತವಾಗಿದ್ದರೆ ಅದನ್ನು ಬಂಧಿಸಿ ಅದರ ತಲೆಯನ್ನು ಕಡಿದು ಮನೆಗೆ ತನ್ನಿ, ಅದನ್ನು ಗಣಪತಿಯ ಇಟ್ಟರೆ ಆ ಮಗು ಎಚ್ಚರಗೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಹಾಗಾಗಿ ಶಿವಗಣಗಳು ಆನೆಯ ತಲೆಯನ್ನು ತರ್ತಾರೆ. ಯಾಕೆಂದರೆ ಬೇರೆ ಯಾರೂ ಕೂಡ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರಲ್ಲ. ಇಲ್ಲಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದಂತಹ ಒಂದು ಆನೆಯ ರುಂಡವನ್ನು ಶಿವಗಣಗಳು ತಂದು ಶಿವನಿಗೆ ಉಬ್ಬಿಸ್ತಾರೆ. ಹಾಗಾಗಿ ಶಿವನ ಆದೇಶದಂತೆ ಆ ರುಂಡವನ್ನು ಗಣಪತಿಯ ಮುಂಡಕ್ಕೆ ಸೇರಿಸ್ತಾನೆ. ಅದು ಜೀವಂತವಾಗಿ ಎದ್ದು ನಿಲ್ಲುತ್ತೆ. ಅಂದಿನಿಂದ ಆ ಮಗುವನ್ನು ಪಾರ್ವತೀ ದೇವಿ ಶಿವನ ಪುತ್ರ ಅಂತ ಹೇಳಿ ಕರೀತಾರೆ. ಹಾಗಾಗಿನೇ ವಿನಾಯಕನಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂತಹ ಒಂದು ಕ್ರಮ ರೂಢಿಗೆ ಬಂತು. ಹೀಗಾಗಿ ಆ ದ್ವಾರಪಾಲಕನಾಗಿದ್ದಂತಹ ಮಗುವಿಗೆ ಆನೆಯ ರುಂಡ ಪ್ರಧಾನವಾಗುತ್ತೆ. ಹಾಗಾಗಿ ಗಣಪತಿಯ ಜನನ ಈ ರೀತಿ ಆಗುವಂಥದ್ದು. ಇನ್ನು ಗಣೇಶ ಚತುರ್ಥಿ ಆರಂಭದಿಂದ ಕೊನೆಯವರೆಗೂ ಕೂಡ ಆ ದಿನ ಚಂದ್ರನನ್ನು ನೋಡಬಾರದು ಅನ್ನುವಂಥ ಒಂದು ಪ್ರತೀತಿ ಇದೆ. ಪೌರಾಣಿಕ ಕಥೆಗಳ ಪ್ರಕಾರ ಗಣೇಶ ಚಂದ್ರನನ್ನು ಶಪಿಸಿದ ಅನ್ನುವಂಥ ಒಂದು ವಿಚಾರ ಇದೆ.
ಹಾಗಾಗಿ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ಯಾರು ನೋಡ್ತಾರೋ ಅವರಿಗೆ ತುಂಬ ಕಳಂಕಗಳು ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಆ ದಿನ ಚಂದ್ರನನ್ನು ನೋಡೋವಂಥದ್ದನ್ನು ತಪ್ಪಿಸಬೇಕು. ಒಂದು ವೇಳೆ ಚಂದ್ರನನ್ನು ನೋಡಿದ್ರೂ ಕೂಡ ಅದಕ್ಕೆ ಪರಿಹಾರಾರ್ಥವಾಗಿ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಚಂದ್ರನನ್ನು ನೋಡಿದಂತಹ ದೋಷ ಮತ್ತು ಮಿಥ್ಯ ಅಪವಾದಗಳು ಕೂಡ ವ್ಯಕ್ತಿಯ ಮೇಲೆ ಬರುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಗಣೇಶ ಚತುರ್ಥಿಯ ದಿನ ಉಪವಾಸವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಗಣೇಶನ ಅವತಾರವನ್ನು ನೋಡಿದಂತಹ ಚಂದ್ರ ಒಮ್ಮೆ ಹಾಸ್ಯ ಮಾಡ್ತಾನೆ. ಆ ಸಂದರ್ಭದಲ್ಲೇ ಕಿರಿಕಿರಿಯನ್ನು ಅನುಭವಿಸಿದಂತಹ ಗಣಪತಿ ಪ್ರತಿಯಾಗಿ ಚಂದ್ರನಿಗೆ ಶಾಪವನ್ನು ಕೊಡ್ತಾನೆ ಅನ್ನುವಂಥದ್ದು ಇದೆ. ಹಾಗಾಗಿ ಚಂದ್ರ ಯಾವಾಗಲೂ ಕೂಡ ಪರಿಪೂರ್ಣ ಚಂದ್ರನಾಗಿ ಇರಲ್ಲ. ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ ಏರಿಳಿತಗಳಿಂದ ಕೂಡಿರುವಂಥವನು. ಹಾಗಾಗಿನೇ ಈ ಚಂದ್ರನ ರೂಪ ಕೂಡ ವಿಭಿನ್ನವಾಗಿರುತ್ತೆ, ವಿಚಿತ್ರವಾಗಿರುತ್ತೆ. ಹಾಗಾಗಿ ಚಂದ್ರ ಯಾವ ರೀತಿಯಲ್ಲಿ ಗಣಪತಿಯ ಆಕಾರವನ್ನು ಕಂಡು ಪರಿಹಾಸ್ಯ ಮಾಡಿದ್ನೋ ಅದೇ ರೀತಿ ಚಂದ್ರನ ಆಕಾರದಲ್ಲೂ ಕೂಡ ವ್ಯತ್ಯಾಸವಾಗಲಿ ಅಂತ ಹೇಳಿ ಗಣಪತಿ ಶಾಪವನ್ನು ಕೊಡ್ತಾನೆ. ಇನ್ನು ಚಂದ್ರನ ರೂಪ ಕೃಷ್ಣ ಪಕ್ಷದಲ್ಲಿ ಹಾಗೆ ಶುಕ್ಲ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂಥದ್ದನ್ನು ತಾವು ಇಲ್ಲಿ ಗಮನಿಸಿದ್ದೀರಿ. ಹಾಗಾಗಿನೇ ಈ ಚತುರ್ಥಿಯ ದಿನ ಚಂದ್ರನನ್ನು ಆರಾಧನೆ ಮಾಡಬೇಕು. ಚಂದ್ರನನ್ನು ಪೂಜೆ ಮಾಡಿದ ನಂತರವೇ, ಚಂದ್ರೋದಯದ ನಂತರವೇ ಅವರು ಉಪವಾಸವನ್ನು ಕೈ ಬಿಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ಚತುರ್ಥಿಯ ದಿನ ಯಾರು ಉಪವಾಸವನ್ನು ಕೈಗೊಳ್ತಾರೆ ಅಂಥವರು ವಿಶೇಷವಾದ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಬೇಕು. ವ್ರತದ ರೀತಿಯಲ್ಲಿ ಅನುಸರಣೆ ಮಾಡಬೇಕು. ಹಾಗಾಗಿ ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ಅವರು ಸ್ವೀಕರಿಸಬೇಕು. ಇನ್ನು ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ, ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಜೀವನ ನಡೆಸಬೇಕು, ಸಾತ್ವಿಕ ಜೀವನ ಇರಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಬಂಧುಗಳೇ, ಈ ಕುಂದ ಚತುರ್ಥಿಯ ದಿನ ಈ ಎಲ್ಲ ವಿವರಗಳನ್ನು ನೀವು ಮನನ ಮಾಡಿಕೊಳ್ಳಿ, ಅದರಂತೆ ಅನುಸರಣೆ ಮಾಡಿ ಅನುಷ್ಠಾನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಶ್ರೀ ವಾಸವಿ ಅಗ್ನಿ ಪ್ರವೇಶ ಆಗಿರುವಂತಹ ದಿನ. ತಮ್ಮೆಲ್ಲರಿಗೂ ಗೊತ್ತಿದೆ, ಇಲ್ಲಿ ವಾಸವಿ ಆರ್ಯವೈಶ್ಯರ ಕುಲದೇವತೆ. ವ್ಯಾಪಾರವನ್ನೇ ಪ್ರಧಾನ ಉದ್ಯೋಗವನ್ನಾಗಿ ಇಟ್ಟುಕೊಂಡಿರುವಂಥವರು ಆರ್ಯವೈಶ್ಯರು. ಇವರು ವ್ಯಾಪಾರಸ್ಥರು. ಹಾಗಾಗಿ ಇಲ್ಲಿ ವಾಸವಿಯನ್ನು ಕನ್ನಿಕಾ ಪರಮೇಶ್ವರಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ವಾಸವಿ ಲೋಕಮಾತೆಯಾಗಿ ಬೆಳಗಿದಂತಹ ಅನುಪಮ ಜೀವನ ಕಥೆಯನ್ನು ಸಾರಿ ಹೇಳುವಂತಹ ದಿನ ಇದು. ಏಕೆಂದರೆ ಸ್ಕಾಂದ ಪುರಾಣದಲ್ಲಿಯೂ ಕೂಡ ವಾಸವಿ ಚರಿತ್ರೆಯ ಉಲ್ಲೇಖ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ತ್ಯಾಗಶೀಲೆಯಾದಂತಹ, ಸತ್ಯ ಅಹಿಂಸೆಗಳ ಸಾಕಾರ ಮೂರ್ತಿಯಾದಂತಹ ವಾಸವಿಯ ಬಗ್ಗೆ ಹಲವಾರು ಉಲ್ಲೇಖಗಳು ಕೂಡ ಇದೆ. ಇಲ್ಲಿ ನ್ಯಾಯ, ನೀತಿ, ಧರ್ಮಗಳ ಅಡಿಗಲ್ಲುಗಳ ಮೇಲೆ ನಿಂತಹ 18 ನಗರಗಳ ರಾಜ್ಯ ರಾಜಧಾನಿ ಪೆನುಕೊಂಡ. ಈಗಿನ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಇರುವಂಥದ್ದು. ಅತ್ಯಂತ ಸಂಪದ್ಭರಿತವಾಗಿರುವಂಥ ಪದ್ಮಶಯನಪುರದ ರಾಜ ವಿಷ್ಣುವರ್ಧನನ ಸಾಮಂತನಾಗಿದ್ದಂತಹ ಕುಬೇರ ವಂಶದ ಕುಸುಮಶ್ರೇಷ್ಠಿ ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ತಾ ಇದ್ದ. ಹಾಗಾಗಿ ಈ ರಾಜ ವಿಷ್ಣುವರ್ಧನನ ಸಾಮಂತನಾಗಿದ್ದಂಥವನು ಕುಸುಮಶ್ರೇಷ್ಠಿ. ಇಲ್ಲಿ ರಾಜನಿಗೆ ಮಕ್ಕಳಿಲ್ಲದ ಕೊರಗು ಸದಾಕಾಲ ಇತ್ತು. ಹಾಗಾಗಿ ವ್ರತ, ನಿಯಮ, ದಾನ, ಧರ್ಮ, ಹರಕೆ, ತೀರ್ಥಯಾತ್ರೆ ಇತ್ಯಾದಿಗಳನ್ನು ಮಾಡಿದ್ರೂ ಕೂಡ ಕೊನೆಗೂ ರಾಜನಿಗೆ ಮಕ್ಕಳಾಗಲಿಲ್ಲ. ಆಗ ತನ್ನ ಕುಲಗುರು ಭಾಸ್ಕರಾಚಾರ್ಯರ ನೇತೃತ್ವದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಅದರ ಫಲವಾಗಿ ಅವನ ಪತ್ನಿ ಕುಸುಮಾಂಬೆಯಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನ ಶುಕ್ರವಾರದಂದು ಸಂಧ್ಯಾಕಾಲದಲ್ಲಿ ವಿಶಿಷ್ಟ ಲಕ್ಷಣ ಸಂಪನ್ನೆಯಾಗಿರುವಂಥ ವಾಸವಿ ಮತ್ತು ವಿರೂಪಾಕ್ಷ ಅನ್ನುವಂಥ ಅವಳಿ ಮಕ್ಕಳ ಜನನ ಆಗತ್ತೆ. ಇಲ್ಲಿ ವಾಸವಿಗೆ ಚಿಕ್ಕಂದಿನಿಂದಲೇ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ತುಂಬ ಅಭಿರುಚಿ ಇರುತ್ತೆ. ಲೌಕಿಕವಾದ ಭೋಗ ಭಾಗ್ಯಗಳನ್ನು ಅವಳು ಯಾವತ್ತೂ ಕೂಡ ಅನುಭವಿಸಲಿಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿನೇ ಯೌವನಕ್ಕೆ ಕಾಲಿಟ್ಟಾಗಲೂ ಕೂಡ ಯಾವುದೇ ರಾಜಕುಮಾರನ ಕೈ ಹಿಡಿದು ಸುಖ ಸಂಸಾರವನ್ನು ಸಾಗಿಸುವಂಥ ಕನಸನ್ನು ಕೂಡ ಅವಳು ಕಾಣಲಿಲ್ಲ. ಯಾವಾಗಲೂ ಕೂಡ ಅಲೌಕಿಕ ಚಿಂತನೆಯಲ್ಲಿಯೇ ಮುಳುಗಿರ್ತಾ ಇದ್ಲು. ಹೀಗಿರುವಂತಹ ಒಂದು ಸಂದರ್ಭದಲ್ಲಿ ಪರಶಿವ ಕನಸಿನಲ್ಲಿ ಕಾಣಿಸ್ಕೊಳ್ತಾನೆ. ಪಾರ್ವತಿಯ ಅಂಶವಾಗಿ ಜನಿಸಿರುವಂಥ ವಾಸವಿ ಮಾನವ ಕುಲಕೋಟಿಯನ್ನು ಧರ್ಮ ಮಾರ್ಗದಲ್ಲಿ ನಡೆಸಲು ನೀನು ಜನಿಸಿದ್ದೀಯಾ? ಅಗ್ನಿ ಮುಖದಿಂದ ಹುಟ್ಟಿದಂತಹ ನೀನು ಅಗ್ನಿಯಲ್ಲಿಯೇ ನನ್ನನ್ನು ಸೇರ್ಕೊಳ್ತೀಯ. ಹಾಗಾಗಿ ಮಾನವಳಾಗಿ ಜನಿಸಿದ ನಿನ್ನ ಅವತಾರ ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ
ಸಂಶಯಗ್ರಸ್ತ ಜನರ ಮಂಜಿನ ಪೊರೆಯನ್ನು ನೀನು ಕಳಚಿ ಸನ್ಮಾರ್ಗದಲ್ಲಿ ನಡೆಸುವಂಥ ಹೊಣೆ ನಿನ್ನದಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಪರಶಿವ ಅವಳ ಕನಸಿನಲ್ಲಿ ಬಂದು ಹೇಳದಂತೆ ಭಾಸವಾಗುತ್ತೆ. ಹಾಗಾಗಿನೇ ವಾಸವಿ ಸತ್ಯ ಧರ್ಮದ ಹಾದಿಯಲ್ಲಿ ನಡಿಲಿಕ್ಕೆ ಆರಂಭ ಮಾಡಿರ್ತಾಳೆ. ಇಲ್ಲಿ ಒಮ್ಮೆ ವಿಜಯ ಯಾತ್ರೆಯನ್ನು ಕೈಗೊಂಡು ಪೆನುಗೊಂಡಗೆ ಬಂದಂತಹ ಮಹಾರಾಜ ವಿಷ್ಣುವರ್ಧನ ತನ್ನ ಸಾಮಂತ ರಾಜನಾದಂತಹ ಶ್ರೇಷ್ಠಿಯ ಬಿಡಾರದಲ್ಲಿ ತಂಗುತ್ತಾನೆ. ಅಲ್ಲಿ ತುಂಬ ರೂಪವತಿ ಸೌಂದರ್ಯವತಿಯಾಗಿದ್ದಂತಹ ವಾಸವಿಯನ್ನು ನೋಡಿ ಅವಳಲ್ಲಿ ಅನುರಕ್ತನಾಗ್ತಾನೆ. ವಾಸವಿಯನ್ನ ವಿವಾಹ ಆಗಲಿಕ್ಕೆ ನಿಶ್ಚಯಿಸ್ತಾನೆ. ಆದರೆ ವಾಸವಿಯಷ್ಟು ವಯೋಮಾನದ ಮಗನಿದ್ರೂ ಕೂಡ ಅವಳನ್ನು ವಿವಾಹ ಆಗಲಿಕ್ಕೆ ಆ ರಾಜ ವಿಷ್ಣುವರ್ಧನ ಅಪೇಕ್ಷಿಸ್ತಾನೆ. ವರ್ಣಾಂತರ ಮತ್ತು ವಯಸ್ಸಿನ ಅಂತರ ಇದ್ರೂ ಕೂಡ ಆ ಕುಸುಮ ಶ್ರೇಷ್ಠಿಯ ಮಗಳನ್ನು ವಿವಾಹ ಆಗಬೇಕು ಅಂತ ಹೇಳಿ ಹಠ ಮಾಡ್ತಾನೆ. ಇಲ್ಲಿ ವಿಷ್ಣುವರ್ಧನ ಸಾಮ್ರಾಟ, ಮಹಾರಾಜ, ರಾಜನ ವಿರುದ್ಧ ಮಾತಾಡುವಂತಹ ಧೈರ್ಯ ಯಾರಿಗೂ ಇರಲ್ಲ. ಆದರೆ ಆ ಕುಸುಮ ಶ್ರೇಷ್ಠಿ ತನ್ನ ಮಗಳನ್ನು ವಿಷ್ಣುವರ್ಧನನಿಗೆ ವಿವಾಹ ಮಾಡಿಕೊಡ್ಲಿಕ್ಕೆ ಒಪ್ಪಲ್ಲ. ಅದನ್ನು ತುಂಬ ನಯವಾಗಿ ತಿರಸ್ಕರಿಸ್ತಾನೆ. ಆದರೆ ಆ ಚಕ್ರವರ್ತಿ ತನ್ನ ಹಠವನ್ನು ಬಿಡಲ್ಲ. ಎಂತಹ ಇಂದ್ರಿಯ ನಿಗ್ರಹ ಇದ್ದಂಥ ವಾಸವಿಯನ್ನೂ ಕೂಡ ವಿವಾಹ ಆಗಲೇಬೇಕು ಅಂತ ಹೇಳಿ ಅವನು ಪರಿತಪಿಸ್ತಾನೆ. ಇಲ್ಲಿ ಆ ರಾಜನ ಅಹಂಭಾವ ಪ್ರಜ್ವಲಿಸುತ್ತೆ. ಅದಕ್ಕಾಗಿಯೇ ಸರ್ವಸಿದ್ಧಿಯನ್ನು ಪಡ್ಕೊಂಡಿರುವಂಥ ವಾಸವಿಯನ್ನು ವಿವಾಹ ಆಗಲೇಬೇಕು ಅಂತ ಹೇಳಿ ಒತ್ತಾಯಪಡಿಸ್ತಾನೆ. ಇಲ್ಲ ಅಂತ ಹೇಳಿದ್ರೆ ಆ ಶ್ರೇಷ್ಠಿಯನ್ನು ಬಂಧನದಲ್ಲಿಡ್ತೇನೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ಬಿಡ್ತಾನೆ. ಇಲ್ಲಿ ಆ ಕುಬೇರ ಶ್ರೇಷ್ಠಿ ಕೊನೆಗೂ ಕೂಡ ತನ್ನ ಮಗಳನ್ನು ರಾಜನಿಗೆ ಕೊಡಲಿಕ್ಕೆ ಇಷ್ಟಪಡಲ್ಲ. ಆಗ ವಿಷ್ಣುವರ್ಧನ ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಯುದ್ಧದಲ್ಲಿ ಆ ಶ್ರೇಷ್ಠಿಯನ್ನು ಸೋಲಿಸಿ ಅವನ ಮಗಳನ್ನು ಅಂದರೆ ವಾಸವಿಯನ್ನು ವಿವಾಹ ಆಗೇ ತೀರಬೇಕು ಅನ್ನುವಂಥ ಒಂದು ಅಹಂಕಾರದಿಂದ ಆ ನಿರ್ಧಾರವನ್ನು ತೆಗೆದುಕೊಂಡಿರ್ತಾನೆ. ಇಲ್ಲಿ ವಾಸವಿ ತನ್ನೊಬ್ಬಳಿಗಾಗಿ ತನ್ನ ತಂದೆ ಯುದ್ಧವನ್ನು ಮಾಡಬೇಕು, ಹಾಗೆ ಸಾವಿರಾರು ಸೈನಿಕರು ಯುದ್ಧದಲ್ಲಿ ಅಸುನೀಗ್ತಾರೆ. ಹಾಗಾಗಿ ತನ್ನೊಬ್ಬಳಿಂದ ತನ್ನ ಸೌಂದರ್ಯದಿಂದ ಇಷ್ಟೆಲ್ಲ ಅನಾಹುತಗಳಾಗ್ತಿದೆ ಅನ್ನುವಂಥ ವಿಚಾರವನ್ನು ಅವಳು ಗ್ರಹಿಸ್ತಾಳೆ. ಹಾಗಾಗಿ ತನ್ನೊಬ್ಬಳ ಹಿತಕ್ಕಾಗಿ ಮುಗ್ಧ ಜನರ ಪ್ರಾಣ ಹಾನಿಯಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಮನಗಂಡು ಅವಳು ಯುದ್ಧದಿಂದ ಅಪಾರವಾದ ಹಾನಿ ಉಂಟಾಗುತ್ತೆ. ಅದಕ್ಕಾಗಿಯೇ ತಾನೇ ಅಗ್ನಿ ಪ್ರವೇಶವನ್ನು ಮಾಡಿಬಿಟ್ರೆ, ತಾನೇ ಮರಣ ಹೊಂದಿದ್ರೆ ರಾಜ ಯುದ್ಧನೂ ಮಾಡಲ್ಲ, ತನಗಾಗಿ ಈ ರೀತಿಯ ಅನಾಹುತಗಳನ್ನು ಸೃಷ್ಟಿ ಮಾಡಲ್ಲ ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಳ್ತಾಳೆ. ಇಲ್ಲಿ ಮುಗ್ಧ ಪ್ರಜೆಗಳಿಗೆ ಹಾನಿಯನ್ನುಂಟು ಮಾಡಬಾರ್ದು ಅಂತ ಹೇಳಿ ಈ ಯುದ್ಧವನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಅಂತ ಹೇಳಿ ವಾಸವಿ ಅಗ್ನಿ ಪ್ರವೇಶವನ್ನು ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ಅಸಂಖ್ಯಾತ ಜೀವಗಳಿಗೆ ಒಳಿತಾಗುವಂಥದ್ದಾದರೆ ತನ್ನ ಆತ್ಮಾಹುತಿ ಯಾಕಾಗಬಾರ್ದು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾಳೆ. ಹಾಗಾಗಿನೇ ವಾಸವಿಯ ಆತ್ಮಸ್ಥೈರ್ಯ ಅನನ್ಯವಾಗಿದ್ದು ಆತ್ಮ ಮಹಾತ್ಯಾಗಕ್ಕಾಗಿ ಅಗ್ನಿ ಪ್ರವೇಶವನ್ನು ಮಾಡಿಬಿಡ್ತಾಳೆ. ಧರ್ಮವನ್ನು ಬಿಟ್ಟುಕೊಟ್ಟು ಐಹಿಕ ಸುಖ ಭೋಗಗಳನ್ನು ಅನುಭವಿಸೋದಕ್ಕಿಂತ ಧರ್ಮ ಸಂರಕ್ಷಣೆಗಾಗಿ ನಗುನಗ್ತಾ ಆ ಅಗ್ನಿಯಲ್ಲಿ ಆತ್ಮಜ್ಯೋತಿಯಲ್ಲಿ ವಿಲೀನವಾಗುವಂಥದ್ದು ಉತ್ತಮ ಅನ್ನುವಂಥ ಅವಳ ತೀರ್ಮಾನ ಆದರ್ಶಪ್ರಾಯವಾಗಿ ಇರುತ್ತೆ. ಹಾಗಾಗಿನೇ ಆದಿಶಕ್ತಿಯ ಆದರ್ಶ ಅವತಾರವಾದಂತಹ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯಾದದ್ದು ಹೀಗೇನೆ. ಇಲ್ಲಿ ಯುದ್ಧ ಮತ್ತು ರಕ್ತಪಾತವನ್ನು ತಡೆಗಟ್ಟಿ ಮನುಕುಲಕ್ಕೆ ಶಾಂತಿಯ ಸಂದೇಶವನ್ನು ನೀಡುವ ಸಲುವಾಗಿ ವಾಸವಿ ಅಗ್ನಿ ಪ್ರವೇಶವನ್ನು ಮಾಡಿ ದೇವತಾ ಸ್ಥಾನಮಾನವನ್ನು ಪಡ್ಕೊಂಡ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ದಶಮಿಯ ದಿನ ವಾಸವಿ ಕನ್ನಿಕಾ ಪರಮೇಶ್ವರಿ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಅಂದರೆ ಈ ಮಾಘ ಮಾಸದ ಶುಕ್ಲ ಪಕ್ಷದ ಬಿದಿಗೆ ದಿನ ವಾಸವಿ ಅಗ್ನಿ ಪ್ರವೇಶವನ್ನು ಮಾಡಿ ಮನುಕುಲವನ್ನು ಉದ್ಧರಿಸಿದಳು ಅನ್ನುವಂಥ ನೆನಪಿಗಾಗಿ ಪುಣ್ಯ ಸ್ಮರಣೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ದಿನ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ತುಂಬ ನಿರಾಯಾಸವಾಗಿ ನಡೆಯುತ್ತೆ. ಶ್ರಮ ಪಡುವಂಥ ಅಗತ್ಯತೆ ಇಲ್ಲ. ಕೆಲಸಗಳು ತನ್ನಿಂದ ತಾನೇ ಈ ದಿನ ಮುಂದುವರಿಯುವಂಥದ್ದು, ಹಾಗೆ ಅಭಿವೃದ್ಧಿಯತ್ತ ಸಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗೆ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದಲೇ ಈ ದಿನ ಕೆಲವು ವಿಚಾರಗಳಲ್ಲಿ ನಿಮ್ಮ ಒಂದು ಮಾತು, ನಿಮ್ಮ ಅಭಿಪ್ರಾಯ ಬಹಳ ಮನ್ನಣೆಯನ್ನು ಗಳಿಸುತ್ತೆ. ಹಾಗೆ
ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸ್ಪರ್ಧೆಗಳಿರ್ಬೋದು, ಅದನ್ನು ಬಹಳ ಸಮರ್ಥವಾಗಿ ಎದುರಿಸುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿರುತ್ತೆ. ಹಾಗೆ ಪ್ರಮುಖ ವ್ಯವಹಾರಗಳಲ್ಲಿ ಕುಟುಂಬದ ಸಲಹೆಯನ್ನು ತೆಗೆದುಕೊಂಡು ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗಾಗಿ ಕುಟುಂಬಸ್ಥರ ಬೆಂಬಲ ಈ ದಿನ ಸಂಪೂರ್ಣವಾಗಿ ಸಿಕ್ಕತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ನೆರೆಹೊರೆಯವರು ಕೂಡ ನಿಮಗೆ ಸಹಾಯವನ್ನು ನೀಡ್ತಾರೆ. ಹಾಗೆ ಈ ದಿನ ಯಾವುದೋ ಒಂದು ದಿನ ಮಾಡಿರುವಂಥ ಕೆಲವೊಂದು ತಪ್ಪುಗಳಿರ್ಬೋದು, ಕೆಲವೊಂದು ದೋಷಗಳಿರ್ಬೋದು, ಅದರ ಒಂದು ಫಲಿತಾಂಶ ಈ ದಿನ ಕಾಣುವಂಥದ್ದಿದೆ. ಅದಕ್ಕಾಗಿಯೇ ಕೆಲವೊಮ್ಮೆ ಪಶ್ಚಾತ್ತಾಪವನ್ನು ಪಡಬೇಕಾದಂಥ ಸಂದರ್ಭ ಕೂಡ ಈ ದಿನ ಬರುವಂಥದ್ದು. ಹಾಗೆ ಬಹಳ ಬುದ್ಧಿವಂತಿಕೆಯಿಂದ ಈ ದಿನ ಸಮಸ್ಯೆಯೊಂದನ್ನು ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಭಾಳ ಕಷ್ಟಪಟ್ಟು ಕೆಲಸ ಮಾಡಿರುವಂಥ ಒಂದು ಸ್ವಭಾವ ನಿಮ್ಮದಾಗಿರೋದ್ರಿಂದ ಈ ದಿನ ಎಂಥದ್ದೇ ಜವಾಬ್ದಾರಿಗಳು ಬಂದರೂ ಕೂಡ ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ನಿಮ್ಮ ಕಮ್ಯುನಿಕೇಷನ್ ಕೂಡ ಚೆನ್ನಾಗಿದೆ. ಒಟ್ಟಾರೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಒಂದು ಸಮಾಧಾನ ಇದೆ, ಸಂತೃಪ್ತಿ ಇದೆ, ಸಮಗ್ರತೆ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಕೆಲವೊಂದು ಉತ್ತಮ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು, ಹೊಸ ಹೊಸ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿಯೇ ಈ ದಿನ ನಿಮ್ಮ ಮುಂದೆ ತುಂಬ ಆಯ್ಕೆಗಳಿರುತ್ತೆ, ತುಂಬ ಆಪರ್ಚುನಿಟೀಸ್ ಕೂಡ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ ಯಾವುದೋ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಇದೆ. ಅದು ವ್ಯಾಪಾರಕ್ಕೋ ವ್ಯವಹಾರಕ್ಕೋ ನಿಮ್ಮ ವೈಯಕ್ತಿಕ ಬದುಕಿಗೋ ಸಂಬಂಧಪಟ್ಟಿರುವಂಥ ವಿಚಾರದಲ್ಲಿ ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನ ಬೇರೆಯವರಿಗೆ ಆಶ್ವಾಸನೆಗಳನ್ನು ಕೊಡುವಂಥದ್ದು, ಅಂದರೆ ನಿಮ್ಮಿಂದ ಯಾವುದೋ ಒಂದು ಕೆಲಸ ಆಗತ್ತೆ ಅಂತ ಹೇಳಿ ನಿಮ್ಮ ಸಹಾಯಕ್ಕಾಗಿ ಬಂದಿರುವಂಥವ್ರನ್ನ ಈ ದಿನ ನೀವು ನಿರಾಸೆಗೊಳಿಸಲ್ಲ, ಅವರಿಗೂ ಕೂಡ ಒಂದು ಸಮಾಧಾನ ಹೇಳ್ತೀರಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡುವಂಥ ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇದ್ದೀರಿ. ಆದರೆ ನಿಮ್ಮ ಇತಿ ಮಿತಿ ಒಳಗೆ ನಿಮ್ಮ ಭರವಸೆ ಇರಲಿ ಅನ್ನುವಂಥದ್ದನ್ನು ಮರಿಬೇಡಿ. ಹಾಗೆ ಈ ದಿನ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ತುಂಬ ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ. ಹಾಗಾಗಿಯೇ ಈ ದಿನ ಕಷ್ಟದ ಕೆಲಸವನ್ನು ಕೂಡ ಸುಲಭದಲ್ಲಿ ಮಾಡುವಂಥ ಪ್ರಯತ್ನ ಇದ್ದೇ ಇರುತ್ತೆ. ಹಾಗೆ ಈ ದಿನ ಹೊಸ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಳುವಂಥವ್ರಿಗೆ ಉತ್ತಮ ಅವಕಾಶಗಳು ಇರುವಂಥದ್ದು. ಹಾಗೆ ಸ್ವಲ್ಪ ಮಟ್ಟಿಗೆ ಮೋಜು ಮಸ್ತಿ ಅನ್ನುವಂಥದ್ದು, ವಾಹನದಿಂದ ಲಾಭ ಇದೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಲಿಯೂ ಕೂಡ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಮನೆ ಮಂದಿಗೆ ಇಷ್ಟ ಆಗುತ್ತೆ. ಹಾಗೆ ಈ ದಿನ ಯಾವುದರಲ್ಲಿ ಯಶಸ್ಸು ಸಿಕ್ಕತ್ತೆ, ಯಾವುದರಲ್ಲಿ ಯಶಸ್ಸು ಸಿಕ್ಕಲ್ಲ ಅನ್ನುವಂಥ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಈ ದಿನ ನಿಮಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ಪ್ರಗತಿ ಈ ದಿನ ನಿಮ್ಮ ಇಚ್ಛೆಯಂತಿರುತ್ತೆ, ನಿಮ್ಮ ಪ್ರಯತ್ನದಂತೆಯೇ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ನಡೆಯುತ್ತೆ, ತುಂಬ ಮಂದಗತಿಯಲ್ಲಿ ನಡೆಯುತ್ತೆ. ಕೆಲವೊಂದು ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಈ ದಿನ ನಿಮಗೆ ಕಷ್ಟವಾಗುತ್ತೆ. ಹಾಗಾಗಿಯೇ ಕೆಲವೊಂದು ಅಮೂಲ್ಯವಾದ ವಿಚಾರಗಳನ್ನು ಮರೆತು ಹೋಗ್ತೀರಿ. ಹಾಗೆ ಬರಬೇಕಾದಂಥ ಲಾಭಾಂಶ ಏನಿದೆ ಅದು ನಿಮ್ಮಿಂದ ದೂರ ಉಳಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ಈ ದಿನ ನಿಮಗೆ ತ್ವರಿತವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಆತ್ಮವಿಶ್ವಾಸ ಇರಲ್ಲ. ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಈ ದಿನ ಬಹಳಷ್ಟು ಮಟ್ಟಿಗೆ ನಿಮ್ಮನ್ನು ಕಾಡುತ್ತೆ. ಹಾಗೆ ಸೌಹಾರ್ದದ ಸಂಬಂಧ ಅನ್ನುವಂಥದ್ದು ಈ ದಿನ ಮರೀಚಿಕೆಯಂತೆ ಇರುವಂಥದ್ದು. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮಲ್ಲಿ ದೋಷಗಳನ್ನು ಎಣಿಸ್ತಾರೆ, ನಿಮ್ಮಲ್ಲಿ ತಪ್ಪುಗಳನ್ನು ಹುಡುಕ್ತಾರೆ. ಹಾಗಾಗಿಯೇ ಈ ದಿನ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂತಹ ಮಂದಿ ನಿಮ್ಮ ಸುತ್ತಮುತ್ತ ಇರ್ತಾರೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು, ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದ ಫಲಿತಾಂಶ ಸಿಗಬೇಕು ಅಂತ ಹೇಳಿದ್ರೆ ತುಂಬ ತಾಳ್ಮೆಯಿಂದನೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಯಾವುದೇ ವಿಚಾರದಲ್ಲೂ ಕೂಡ, ಯಾವುದೇ ಸಂದರ್ಭದಲ್ಲೂ ಕೂಡ ಕೋಪ ಮಾಡಿಕೊಳ್ಬೇಡಿ. ನಿಮ್ಮ ಕೋಪವನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಈ ದಿನ ನಿಮಗೆ ಕಾಣದ ವಿಚಾರಕ್ಕೆ ನೀವು
ನಿರೀಕ್ಷೆ ಮಾಡಿದಂಥ ವಿಚಾರಕ್ಕೆ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಪ್ರಯಾಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಿನ ನಿಮಗೆ ಯಾವುದೇ ಒಂದು ಆನಂದ, ಸಂತೋಷ, ಸಮೃದ್ಧಿ, ಹಾಗೆ ಮನಸ್ಸಿಗೆ ಸಮಾಧಾನ ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ಕೆಲಸ ಕಾರ್ಯಗಳು ನಿಮ್ಮಂತೆ ನಡಿಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡಿ. ಏಕೆಂದರೆ ಈ ದಿನ ನಿಮ್ಮ ತನವನ್ನು ನೀವು ಮರೆಯುವಂಥ ಸಾಧ್ಯತೆ ಇದೆ. ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮ್ಮನ್ನು ಮುನ್ನಡೆಸ್ತಾರೆ, ನಿಮ್ಮನ್ನು ಕೈಗೊಂಬೆಯನ್ನಾಗಿ ಮಾಡ್ಕೊಂಡು ಬಿಡ್ತಾರೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಅಷ್ಟಮದಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾದಂತಹ ನಿಗಾ ಇರಬೇಕಾಗತ್ತೆ. ಅದರಲ್ಲಿ ಮನೆಯಲ್ಲಿ ಉಪಯೋಗಿಸುವಂತಹ ಕೆಲವು ಉಪಕರಣಗಳಿಂದ, ಅದರಲ್ಲಿ ಚಾಕು ಇರ್ಬೋದು, ವಿದ್ಯುತ್ ಉಪಕರಣಗಳಿರ್ಬೋದು, ಇನ್ನಿತರ ಒಂದು ಅಪಾಯಕಾರಿಯಾದಂತಹ ಈ ವಸ್ತುಗಳನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ದಿನದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಇದೆ. ಸ್ವಲ್ಪ ಯಾಮಾರ್ಬಿಡ್ತೀರಿ. ಅದಕ್ಕಾಗಿಯೇ ಈ ದಿನ ಬಹಳ ಅಲರ್ಟ್ ಆಗಿರಬೇಕು ಅನ್ನುವಂಥದ್ದು. ಇನ್ನು ಈ ದಿನ ಮುಖ್ಯವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಈ ದಿನ ಕೆಲಸಗಳು ಮಂದಗತಿಯಲ್ಲಿ ನಡೆಯೋದ್ರ ಜೊತೆಗೆ ಓವರ್ ಕಾನ್ಫಿಡೆನ್ಸ್ ತುಂಬ ಇದೆ. ಕೆಲಸ ಆಗೇ ಆಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ತುಂಬ ಅತಿಯಾಗಿದೆ. ಇಲ್ಲೂ ಕೂಡ ನಿಮಗೆ ಹಿನ್ನಡೆ ಅನ್ನುವಂಥದ್ದು ಇದೆ, ಅನಾನುಕೂಲ ಇದೆ. ಹಾಗೆ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥ ನಂಬಿಕೆ ಕೂಡ ಈ ದಿನ ನಿಮಗೆ ಬರುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ವಾದ ವಿವಾದಗಳು ಹುಟ್ಟಿಕೊಳ್ಳುವಂಥದ್ದು ಇದೆ. ಮೂರನೇ ವ್ಯಕ್ತಿಯಿಂದ ಈ ದಿನ ನಿಮಗೆ ತೊಂದರೆಗಳಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಅಂಥ ವಿಚಾರಗಳಿಗೆ ಆಸ್ಪದ ನೀಡಬೇಡಿ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಅನಾರೋಗ್ಯ ಪರಿಸ್ಥಿತಿ ಏನಿದೆ ಅದನ್ನು ಕಡೆಗಣಿಸಬೇಡಿ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಹಳ ಸೀರಿಯಸ್ ಆಗಿರಿ. ಒಳ್ಳೆಯ ಆಲೋಚನೆ ಮಾಡಿ. ಸಮಸ್ಯೆ ಇದೆ ಅಂದರೆ ತಕ್ಷಣ ಅದಕ್ಕೆ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿ ಈ ದಿನ ಕೆಲವು ವಿಚಾರಗಳನ್ನು ತುಂಬ ಎಳೆದಾಡುವಂಥದ್ದು, ಅದೃಷ್ಟವನ್ನು ಪರೀಕ್ಷೆ ಮಾಡುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಇದನ್ನು ಆದಷ್ಟು ತಪ್ಪಿಸಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ ಅಂದರೆ ನಿಮಗೆ ತುಂಬ ಸಮಾಧಾನ, ಕುಟುಂಬಸ್ಥರ ಬೆಂಬಲ ಇದೆ, ಅವರ ಮಾರ್ಗದರ್ಶನ ಇದೆ, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ. ಹಾಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಪ್ರಯಾಣದಲ್ಲಿ ಜಾಗೃತರಾಗಿ ಇರಬೇಕು, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಈ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಒಂದಲ್ಲ 2 ಸಲ ಯೋಚನೆ ಮಾಡಿ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಕೆಲಸದ ಮೇಲೆ ನಿಮ್ಮ ಸಂಪೂರ್ಣವಾದಂಥ ಒಂದು ಹತೋಟಿ ಇದೆ. ಎಲ್ಲವನ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ತೀರಿ. ಯಾಕೆಂದರೆ ಎಲ್ಲಿಯವರೆಗೆ ನಿಮಗೆ ಬುದ್ಧಿ ಇದೆ, ಎಲ್ಲಿಯವರೆಗೆ ನಿಮಗೆ ಸಾಮರ್ಥ್ಯ ಇದೆ, ಅಲ್ಲಿಯವರೆಗೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸಬರ ಎಂಟ್ರಿ ಆಗುವಂಥದ್ದು ಇದೆ. ಹಾಗಾಗಿನೇ ಸ್ವಲ್ಪ ಕಿರಿಕಿರಿ ಆದರೂ ಕೂಡ ಅದನ್ನು ನೀವು ಅಕಾಮಡೇಟ್ ಮಾಡಬೇಕಾಗತ್ತೆ. ಇನ್ನು ಹಠಮಾರಿತನ ಈ ದಿನ ಅಷ್ಟೊಂದು ಒಳ್ಳೆಯದಲ್ಲ. ಏಕೆಂದರೆ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಒಂದು ರೀತಿಯಲ್ಲಿ ಸುಸೂತ್ರವಾಗಿ ಕೆಲಸಗಳು ಜರುಗ್ತಾ ಇದೆ. ಅಲ್ಲಿ ನಿಮ್ಮ ಹೆಸರಾಗಲಿ, ನಿಮ್ಮ ಸ್ಥಾನಮಾನದ ಏರಿಕೆಯಾಗಲಿ ಹೆಚ್ಚಳ ಕಂಡು ಬರುವಂಥದ್ದಿದೆ. ಆದರೆ ಕೆಲವು ಹಿತಶತ್ರುಗಳು ಹೊಟ್ಟೆ ಉರಿಗಾಗಿ ನಿಮ್ಮ ಮೇಲೆ ಅಪರಾಧವನ್ನು ಹೊರಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವು ಚೆನ್ನಾಗಿದೆ ಈ ದಿನ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ, ಹಾಗೆ ಕೆಲವೊಂದು ಪರೀಕ್ಷಾ ದೃಷ್ಟಿಯಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಾರದಾ ದೇವಿಯ ಸ್ತುತಿಯನ್ನು ಮಾಡಿ, ಸರಸ್ವತಿಯನ್ನು ಆರಾಧನೆ ಮಾಡಿ, ಸರಸ್ವತಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಕೂಡ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ
1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಷಷ್ಠದಲ್ಲಿ ಚಂದ್ರ ಇದ್ದಾನೆ, 6ನೇ ಮನೆ. ಹಾಗಾಗಿ ವಿಶೇಷವಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ದೂರ ಆಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಆ ಕಾರ್ಯಕ್ಷೇತ್ರದಲ್ಲಿ ಅನುಕೂಲತೆಗಳೇ ಉಂಟಾಗುವಂಥದ್ದು ನಿಮಗೆ. ಇನ್ನು ಈ ದಿನ ನೀವು ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗೆ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಒಂದು ಪರಿಹಾರ ಈ ದಿನ ಸಿಕ್ಕತ್ತೆ, ಒಂದು ಹವ್ಯಾಸವಾಗಿ ರೂಪುಗೊಳ್ಳುತ್ತೆ. ಅದು ನಿಮ್ಮ ಪ್ರತಿಭೆಯನ್ನು ಈ ದಿನ ಹೊರಹಾಕಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಸ್ಥಿರಾಸ್ತಿಯ ಬಗ್ಗೆ ಏನೋ ಒಂದು ತೀರ್ಮಾನ, ಒಂದು ಚರ್ಚೆ ಆಗುವಂಥದ್ದಿದೆ. ಇನ್ನು ವಾಹನ ಖರೀದಿ ಇರ್ಬೋದು, ಮನೆಗೆ ಬೇಕಾದಂಥ ಕೆಲವು ಅಲಂಕಾರಿಕ ವಸ್ತುಗಳ ಖರೀದಿ ಇರ್ಬೋದು. ಇದನ್ನು ಬಹಳ ಮುತುವರ್ಜಿಯಿಂದ ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಪ್ರಮುಖವಾದ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ದಿನ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಈ ದಿನ ಸ್ವಲ್ಪ ಫಾಲೋ ಅಪ್ ಮಾಡಿ ಯಶಸ್ವಿಯಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನೀವು ಸಂಪರ್ಕ ಮಾಡುವಂಥ ವ್ಯಕ್ತಿಗಳಿಂದ ನಿಮಗೆ ವ್ಯವಹಾರದಲ್ಲಿ ಅಷ್ಟೊಂದು ಪ್ರಗತಿ ಇರಲ್ಲ. ಹಾಗಾಗಿ ಯಾರೊಂದಿಗಾದರೂ ಕೂಡ ನೀವು ಚರ್ಚೆ ಮಾಡಿ, ಮಾತಾಡಿ, ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಥವಾ ರಹಸ್ಯ ಒಪ್ಪಂದಗಳನ್ನು ಮಾಡ್ಕೊಳ್ಳಿ. ಯಾವುದೇ ಆದರೂ ಕೂಡ ಈ ದಿನ ನಿಮಗೆ ಈ ವ್ಯವಹಾರಗಳು ಅಷ್ಟಕ್ಕಷ್ಟೇ ನಡೆಯುವಂಥದ್ದು. ಇದರಲ್ಲಿ ಲಾಭ ಇಲ್ಲ. ಆದರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ಭಾರಿ ನಷ್ಟ ಉಂಟಾಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ನಿರ್ಧಾರವನ್ನು ಕುಟುಂಬಸ್ಥರಿಗೂ ತಿಳಿಸಿ ತೆಗೆದುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸೋಮಾರಿತನ, ಹಠಮಾರಿತನ ಎರಡೂ ಬಹಳ ಪ್ರಮುಖವಾಗಿರುವಂಥ ಡ್ರಾಬ್ಯಾಕ್ಸ್ ನಿಮಗೆ ಇರುವಂಥದ್ದು. ಹಾಗಾಗಿನೇ ಕೆಲವು ವಿಶೇಷವಾದಂತಹ ಸಂದರ್ಭದಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಈ ದಿನ ಇಡಬೇಕಾಗತ್ತೆ. ಯಾರನ್ನೂ ಕೂಡ ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮಗೆ ಸ್ತ್ರೀ ವರ್ಗದವರಿಂದ ಕೆಲವೊಂದು ವಿಚಾರಗಳಲ್ಲಿ ತಿಳುವಳಿಕೆ ಮೂಡುವಂಥ ಸಾಧ್ಯತೆ ಇದೆ. ಅವರೇ ನಿಮಗೆ ಗುರುಸ್ಥಾನದಲ್ಲಿ ನಿಲ್ಲುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಯಾರೇ ಆದರೂ ಕೂಡ ನಿಮಗೆ ತಿಳುವಳಿಕೆ ಹೇಳಿ, ನಿಮ್ಮ ತಪ್ಪನ್ನು ಎತ್ತಿ ತೋರಿಸುವಂಥ ಒಂದು ಪ್ರಯತ್ನ ಮಾಡಲಿ. ಅಂಥವ್ರಿಗೆ ಈ ದಿನ ನೀವು ಕೃತಜ್ಞತೆಯನ್ನು ಹೇಳಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉಂಟಾಗುವಂಥ ಭಿನ್ನಾಭಿಪ್ರಾಯಗಳೇನಿದೆ ಅದನ್ನು ಆದಷ್ಟು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಾಗಲಿ ಅಥವಾ ಈ ಖಾಸಗಿ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಾಗಲಿ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ಎಲ್ಲ ಒಂದು ಕಡೆ ಜಠರ ಅಥವಾ ಕಣ್ಣು ಈ ಎರಡಕ್ಕೆ ಸಂಬಂಧಪಟ್ಟಂತಹ ಬಾಧೆಗಳು ಉಂಟಾಗುವಂಥದ್ದಿದೆ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇದ್ದಾಗ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ತೃಪ್ತಿ ಇಲ್ಲ. ಎಲ್ಲೋ ಒಂದು ಕಡೆ ಅಸಮಾಧಾನ ಹೆಚ್ಚಾಗಿರುವಂಥದ್ದು. ಹಾಗೆ ಈ ದಿನ ಬೇರೆಯವರ ತಪ್ಪುಗಳು ಬಹಳ ಬೇಗ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಅದನ್ನು ಸರಿಪಡಿಸಲಿಕ್ಕೆ ಹೋಗ್ತೀರಿ, ಆಗ ಮನಸ್ತಾಪಗಳಾಗತ್ತೆ. ಹಾಗಾಗಿ ಈ ದಿನ ಯಾರಿಗೂ ಕೂಡ ಉಚಿತವಾಗಿ ಸಲಹೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಯೋಗ್ಯತೆಗೆ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಪ್ರತಿಫಲಗಳು ಸಿಕ್ಕಲ್ಲ. ಪ್ರಯತ್ನ ಏನೋ ತುಂಬ ಪಡ್ತೀರಿ, ಆದರೆ ಈ ಫಲಿತಾಂಶ ಬರದೇ ಇದ್ದಾಗ ನಿರಾಸೆ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಪರಿಚಯಸ್ಥರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಜಾಗ್ರತೆ. ಅವರ ವಿಚಾರವಾಗಿ ಅತಿಯಾದ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಹಣಕಾಸಿನ ವಿಚಾರ ಅಂದರೆ ಸ್ವಲ್ಪ ಜಾಗೃತರಾಗಿಯೇ ಇರಬೇಕಾಗತ್ತೆ. ಇನ್ನು ಈ ದಿನ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸ್ಕೊಳ್ಬೇಕು.
ಹಾಗೆ ಈ ದಿನದ ವಿಶೇಷ ಕಾರ್ಯಕ್ರಮವೊಂದಲ್ಲಿ ನೀವು ಭಾಗವಹಿಸುವಂಥದ್ದು, ಅಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನಾಗಲಿ ಅಥವಾ ನಿಮ್ಮ ಕೆಲಸದ ವೈಖರಿಯನ್ನಾಗಲಿ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ಸಂದರ್ಭ ಇದೆ. ಇನ್ನು ಸಣ್ಣ ಪುಟ್ಟ ವಿಚಾರಗಳನ್ನು ವಿಪರೀತಕ್ಕೆ ಎಳಿಬೇಡಿ, ಅಲ್ಲಿಗೆ ಅದನ್ನು ಮುಗಿಸೋವಂಥದ್ದು ಉತ್ತಮ. ಭಿನ್ನಾಭಿಪ್ರಾಯಗಳು ಬರುತ್ತೆ, ಒಂದು ಮಾತು ಬರುತ್ತೆ ಹೋಗುತ್ತೆ, ಆದರೆ ಅದಕ್ಕೆ ಹೆಚ್ಚು ಅರ್ಥವನ್ನು, ವಿಶೇಷ ಅರ್ಥವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಎಲ್ಲವನ್ನೂ ಕೂಡ ಸ್ವಲ್ಪ ಸರಿದೂಗಿಸಿಕೊಂಡು ಹೋಗಬೇಕಾಗತ್ತೆ. ಹೊಂದಾಣಿಕೆ ಬಹಳ ಮುಖ್ಯ. ನಿಮ್ಮ ಮಾತಿನಲ್ಲಿ, ನಿಮ್ಮ ನಡತೆಯಲ್ಲಿ, ಕೃತಿಯಲ್ಲಿ ಈ ದಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಿ. ಎಲ್ಲೂ ಕೂಡ ಈ ರಹಸ್ಯವಾಗಿ ಗುಟ್ಟಾಗಿ ಮಾಡಿಕೊಳ್ಳುವಂಥ ಈ ಕೆಲಸಗಳು, ಒಪ್ಪಂದಗಳು, ಇದರಿಂದ ಆದಷ್ಟು ದೂರ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನ ಉತ್ತಮ ಫಲಗಳಿರುವಂಥ ದಿನ. ತುಂಬ ಉತ್ಸಾಹ ಇದೆ, ತುಂಬ ಚಟುವಟಿಕೆ ಇದೆ, ತುಂಬ ಆ್ಯಕ್ಟಿವ್ ಆಗಿರುವಂಥ ದಿನ ಇದು. ಏಕೆಂದರೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿ ಇದೆ. ಹಾಗೆ ಸಮಾಜದಿಂದ ಕೂಡ ಅದು ಗುರುತಿಸಲ್ಪಡುವಂಥದ್ದು. ಹಾಗಾಗಿ ನಿಮ್ಮ ಮಾತಿಗೂ ಕೂಡ ಈ ದಿನ ತುಂಬ ಮೌಲ್ಯ ಇದೆ. ಇನ್ನು ವಿಶೇಷವಾಗಿ ಭಿನ್ನಾಭಿಪ್ರಾಯಗಳನ್ನು ಈ ದಿನ ಬಗೆಹರಿಸ್ಕೊಳ್ತೀರಿ. ಭಿನ್ನಾಭಿಪ್ರಾಯಗಳ ಸ್ಪೆಷಲಿಸ್ಟ್ ಆಗಿಬಿಟ್ಟಿದ್ದೀರಿ ಈ ದಿನ. ಯಾಕೆಂದರೆ ಯಾವ ಸಂದರ್ಭದಲ್ಲಿ ಆ ಅಭಿಪ್ರಾಯ ವ್ಯಕ್ತವಾಯಿತು, ಅದರ ಅರ್ಥ ಏನು, ಅದು ಈ ಹೊಂದಾಣಿಕೆ ಆಗುತ್ತಾ ಇಲ್ವ ಪರಿಸ್ಥಿತಿಗೆ, ಕಾಂಟೆಕ್ಸ್ಚುಯಲ್ ಮೀನಿಂಗ್ ಹೇಗಿದೆ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಅಧ್ಯಯನ ಮಾಡುವಂಥದ್ದಿದೆ. ಇದು ಮುಂದೆ ನಿಮಗೆ ಒಳ್ಳೆಯ ಹೆಸರನ್ನು ಕೂಡ ತಂದು ಕೊಡುವಂಥದ್ದು. ಇನ್ನು ಈ ದಿನ ಸ್ತ್ರೀಯರು ವಿಶೇಷವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಅಂಥ ವಿಚಾರಗಳನ್ನು ಸಮಷ್ಟಿಯಲ್ಲಿ ನೋಡಿ, ಸ್ವಲ್ಪ ದೂರದೃಷ್ಟಿ ಇಟ್ಟುಕೊಂಡು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಿಮಗೆ ಯಾವುದರಲ್ಲಿ ತೃಪ್ತಿ ಸಿಕ್ಕತ್ತೆ, ಯಾವುದರಲ್ಲಿ ಸಂತೋಷ ಇದೆ, ಅಂಥ ವಿಚಾರಗಳನ್ನು ಹೆಚ್ಚು ಅವಲಂಬನೆ ಮಾಡಿ ಅಂಥ ವಿಚಾರಗಳಿಗೆ, ವಿಷಯಗಳಿಗೆ ಈ ದಿನ ನೀವು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಅನಾವಶ್ಯಕವಾಗಿ ಹರಟೆ ಹೊಡೆಯುವಂಥವರಾಗಲಿ, ಈ ಟೈಮನ್ನು ಒಂದು ರೀತಿಯಲ್ಲಿ ವ್ಯಯ ಮಾಡುವಂಥವ್ರು, ಇಂಥವರಿಂದ ಈ ದಿನ ಸ್ವಲ್ಪ ದೂರ ಇರಬೇಕು. ಹಿತಶತ್ರುಗಳನ್ನು ಹತ್ತಿರ ಸೇರಿಸ್ಕೊಳ್ಬೇಡಿ ಈ ದಿನದಲ್ಲಿ. ಹಾಗೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಉಂಟಾದರೂ ಕೂಡ ಸ್ಥಿರವಾದ ಫಲಿತಾಂಶವನ್ನು ಅದು ತಂದುಕೊಡುತ್ತೆ. ಹಾಗಾಗಿನೇ ನೀವು ಇತರರಿಂದ ಟೀಕೆಗಳನ್ನು ಎದುರಿಸುವಂಥ ಸಂದರ್ಭ ಬಂದರೂ ಕೂಡ ಅದನ್ನು ತುಂಬ ಪಾಸಿಟಿವ್ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಇನ್ನು ಈ ದಿನ ಪ್ರಯಾಣದ ಸಾಧ್ಯತೆ ಇದೆ, ಅದು ನಿಮಗೆ ಒಳ್ಳೆಯ ಶುಭ ಲಾಭವನ್ನು ತಂದುಕೊಡುತ್ತೆ. ಆದರೂ ಕೂಡ ಎಚ್ಚರಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯನ್ನು ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಅನುಭವ ಏನೇನೂ ಸಾಲದು. ನೀವು ಯಾವುದೇ ವಿಚಾರವನ್ನು ಕೈಗೊಂಡರೂ ಕೂಡ ಅದರಲ್ಲಿ ಅಸಮಾಧಾನ ಅನ್ನುವಂಥದ್ದು ಇದೆ, ಸಂತೋಷ ಇರಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಆ ಕೆಲಸಗಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂಥದ್ದು. ಹಾಗೆ ಪ್ರಮುಖ ವಿಚಾರಗಳನ್ನು ಬಹಳ ಆತುರವಾಗಿ ನೀವು ಕೈಗೊಳ್ಳೋದ್ರಿಂದ ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ನಿಮಗೆ ಸಮಾಧಾನಕರವಾಗಿರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಒತ್ತಡದಿಂದಲೇ ಇರಬೇಕಾಗತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸುವಂಥದ್ದು ಒಳ್ಳೆಯದಲ್ಲ. ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಪಾಲುದಾರರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿವಾದಗಳು ಈ ದಿನ ಉದ್ಭವ ಆಗಿಬಿಡುತ್ತೆ. ಇದ್ದಕ್ಕಿದ್ದಾಗೇ ಆ ಒಂದು ಸಮಸ್ಯೆಗಳು ಬರುವಂಥದ್ದು. ಹಾಗಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವರನ್ನು ಈ ದಿನ ನೀವು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಮಂದಗತಿಯಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳಿಂದ ಈ ದಿನ ನಿಮ್ಮ ತಾಳ್ಮೆ ಕೂಡ ಪರೀಕ್ಷೆಗೆ ಒಳಪಡುವಂಥದ್ದು ಇದೆ. ಇನ್ನು ಕೆಲವರಿಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಪ್ರಯತ್ನವನ್ನು ಮುಂದುವರಿಸಬೇಡಿ. ಹಣವನ್ನು ಸಾಲವಾಗಿ ಕೊಡುವಂಥದ್ದು ಅಥವಾ ಸಾಲವಾಗಿ ತರುವಂಥ ಪ್ರಯತ್ನ, ಇದನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಕಷ್ಟದ ಸನ್ನಿವೇಶ ಇದೆ, ಕುಟುಂಬದ ಮರ್ಯಾದೆಯ ಪ್ರಶ್ನೆ ಅದರಲ್ಲಿ ಅಡಗಿದೆ. ಅಂಥ ಒಂದು ಸನ್ನಿವೇಶದಲ್ಲಿ ಕುಟುಂಬಸ್ಥರ, ಹಿರಿಯರ ಸಲಹೆಯನ್ನು ಪಡೆಯುವಂಥದ್ದು ತುಂಬ ಉತ್ತಮ.
ಹಾಗೆ ಈ ದಿನ ನಿಮ್ಮ ಇಚ್ಛೆಗೆ ವಿರುದ್ಧವಾದ ಕೆಲವೊಂದು ಘಟನೆಗಳು ಆಗ್ಬೋದು. ಮನಸ್ಸಿಗೆ ಸಮಾಧಾನ ಇಲ್ಲ, ಆದರೂ ಕೂಡ ಅದನ್ನು ಒಪ್ಕೊಳ್ಬೇಕಾಗತ್ತೆ. ದಾಕ್ಷಿಣ್ಯ ಇಲ್ಲಿ ಮನೆ ಮಾತಾಗ್ಬಿಡತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಸೂಕ್ಷ್ಮವಾಗಿ ನೀವು ಗ್ರಹಿಸಬೇಕಾಗತ್ತೆ. ಅದರ ಬಗ್ಗೆ ಆದಷ್ಟು ಬೇಗ ತ್ವರಿತವಾಗಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಅಂಥ ಒಂದು ಅರ್ಜೆನ್ಸಿ ಇದೆ. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು, ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ನಿಮ್ಮ ದಕ್ಷತೆಯ ಕಾರ್ಯ ಸಾಧನೆಗೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದಿದೆ. ಹಾಗಾಗಿನೇ ಈ ದಿನ ಹೆಚ್ಚಿನ ಜವಾಬ್ದಾರಿ ಇದೆ, ಹೆಚ್ಚಿನ ಪರಿಶ್ರಮ ಇದೆ, ಕಾರ್ಯಭಾರದ ಒತ್ತಡ ಇದೆ. ಅದೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಕಾರ್ಯಸ್ಥಾನವನ್ನು ನೋಡಿಕೊಂಡು, ಅವರನ್ನು ಗಮನಿಸಿಕೊಂಡು, ಅವರನ್ನು ಆದಷ್ಟು ಪಕ್ಕಕ್ಕಿಟ್ಟು ಮುಂದುವರಿಯುವಂಥ ಒಂದು ಚಾಕಚಕ್ಯತೆ ಇದೆ. ಒಳ್ಳೆಯ ಜಾಣ್ಮೆ ಈ ದಿನ ನಿಮಗೆ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಸಾಧನೆಗೆ ಮೇಲಧಿಕಾರಿಗಳಿಂದ ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ಸಾಂತ್ವನದ ಮಾತುಗಳನ್ನು ಕೂಡ ಕೇಳುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳು ಗುರುತಿಸಲ್ಪಡುವಂಥದ್ದು. ಇನ್ನು ಈ ದಿನ ವ್ಯವಹಾರದಲ್ಲಿ ಒಂದು ರೀತಿಯಲ್ಲಿ ಪ್ರಗತಿ ಇದೆ, ಅಭಿವೃದ್ಧಿ ಇದೆ. ಆದರೆ ಈ ದಿನ ಮನೆಯ ಸುತ್ತಮುತ್ತ ಇರುವಂಥ ವಾತಾವರಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಅದನ್ನು ಮೊದಲು ತಿಳಿಗೊಳಿಸ್ಕೊಳ್ಳಿ. ಮೊದಲು ಅಲ್ಲಿ ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮಗೆ ನಿಮ್ಮ ವ್ಯವಹಾರಗಳಿಂದ ಪ್ರಮುಖವಾದಂಥ ಮಾಹಿತಿಗಳು ಸಿಕ್ಕುವಂಥದ್ದು ಇದೆ. ಈ ಮಾಹಿತಿಯೇ ನಿಮಗೆ ಕಷ್ಟ. ಅದನ್ನು ಅಳವಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ದಿನದ ಪ್ರಯತ್ನ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ನಿರುದ್ಯೋಗಿಗಳಿಗೂ ಕೂಡ ಶುಭ ಸುದ್ದಿ ಸಿಕ್ಕುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಪ್ರೋತ್ಸಾಹದಾಯಕವಾದಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಪ್ರೇರೇಪಣೆ ಸಿಕ್ಕತ್ತೆ. ಆದರೆ ಇಲ್ಲಿ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ, 12ನೇ ಮನೆಯಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ಇದ್ದಕ್ಕಿದ್ದ ಹಾಗೆಯೇ ಆಘಾತ ಉಂಟಾಗುವಂಥದ್ದು. ಎಲ್ಲವೂ ಸರಿ ಇರುತ್ತೆ, ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಎಲ್ಲ ಒಂದು ಕಡೆ ಅಪಪ್ರಚಾರ ಆಗುವಂಥದ್ದು. ಹಾಗೆ ಒಂದು ಸಣ್ಣ ಕೆಲಸಕ್ಕೂ ಕೂಡ ಹೆಚ್ಚು ಪ್ರಯತ್ನ ಪಡುವಂಥ ಒಂದು ಅವಶ್ಯಕತೆ ಕಾಣಿಸ್ತಾ ಇದೆ. ಹಾಗೆ ಈ ದಿನದಲ್ಲಿ ನೀವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿಯ ವಿಚಾರವಾಗಿ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಹಣದ ವಿಚಾರದಲ್ಲೇ ಈ ದಿನ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಕುಟುಂಬಸ್ಥರಾಗಲಿ ನಿಮ್ಮನ್ನು ನಂಬಲ್ಲ. ಏಕೆಂದರೆ ನಂಬಿಕೆ ಉಳಿಸಿಕೊಳ್ಳುವಂಥ ಕೆಲಸಗಳು ಸದ್ಯದಲ್ಲಿ ನಿಮ್ಮಿಂದ ಆಗಿಲ್ಲ. ಹಾಗಾಗಿನೇ ಈ ದಿನ ಅಪಾರ್ಥಗಳು ಉಂಟಾಗುವಂಥದ್ದು. ಹಾಗೆ ಈ ವೈವಾಹಿಕ ಜೀವನದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಇದು ನಿಮಗೆ ಮುನ್ನೆಚ್ಚರಿಕೆ ಸಮಯ. ಯಾವುದೇ ವಿಚಾರ ಕೂಡ ನಿಮ್ಮ ಕೈತಪ್ಪಿ ಹೋಗ್ತಾ ಇದೆ, ನಿಯಂತ್ರಣ ತಪ್ತಾ ಇದೆ, ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆ ಅನಿಸಿದ್ರೆ ಅದರ ಬಗ್ಗೆ ಗಮನ ಕೊಡಿ. ಹಾಗೆ ನಿಮ್ಮ ಕೆಲಸವನ್ನು ಸ್ವಲ್ಪ ಒಂದು ರೀತಿಯಲ್ಲಿ ನಿಧಾನಗೊಳಿಸ್ಬಿಡಿ, ಒಳ್ಳೆಯದಾಗತ್ತೆ. ವಿಶೇಷವಾಗಿ ನಿಮ್ಮ ಬಂಧು ಬಾಂಧವರಿಂದ ಈ ದಿನ ಒಳ್ಳೆಯ ಸುದ್ದಿಯೊಂದನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈಗಾಗಲೇ ನೀವು ತೆಗೆದುಕೊಂಡಿರುವಂಥ ತೀರ್ಮಾನಕ್ಕೆ ಬದ್ಧರಾಗಿ ಅದರಂತೆ ಮುಂದುವರಿರಿ. ಯಾವುದೇ ಒಂದು ತತ್ಕಾಲದ ಸುಖ ಸಂತೋಷಕ್ಕೆ ಮಾರು ಹೋಗಬೇಡಿ. ಬಂದರೆ ಶಾಶ್ವತ ಫಲಿತಾಂಶ ಬರಬೇಕು, ಹೊಡೆದ್ರೆ ಭಂಡಾರ ಹೊಡಿಬೇಕು. ಇಂಥ ವಿಚಾರಗಳನ್ನು ಈ ದಿನ ಜ್ಞಾಪಕದಲ್ಲಿಟ್ಕೊಳ್ಳಿ. ಅದರಂತೆ ಕಾರ್ಯಪ್ರವೃತ್ತರಾಗಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.